ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ನಮಗೋಸ್ಕರ ಮುಂದೆ ಒಂದು ಮಹಾಪದವಿ ಇದೆ. ಆ ಪದವಿಯನ್ನು ನಾವು ನಿರೀಕ್ಷಿಸಿದವರಾಗಿ ಈ ಎಲ್ಲ ಕಷ್ಟಗಳು, ಈ ಸಮಯದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಅಲ್ಪವೇ ಎಂದೆಣಿಸಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಏನೆಲ್ಲಾ ಕಷ್ಟಗಳು ಬರುತ್ತವೆ ಎಂಬುದಾಗಿ ನಾವು ನೋಡುವಾಗ ಅನೇಕ ಜನರು ನಮ್ಮ ವಿಷಯವಾಗಿ ಕೆಟ್ಟ ಮಾತುಗಳಾಡುತ್ತಾರೆ. ಅನೇಕ ಜನರು ನಮ್ಮ ವಿಷಯವಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುತ್ತಾರೆ. ಅನೇಕ ಜನರು ನಾವು ಬೆಳೆಯುವ ಒಂದು ಬೆಳವಣಿಗೆ ಏಳಿಗೆ ನೋಡಿ ಕಾಲಿಳುವುದಕ್ಕಾಗಿ ಪ್ರಯಾಸ ಪಡುತ್ತಾರೆ. ಮತ್ತು ನಮ್ಮನ್ನು ನೋಡಿ ಅನೇಕ ಜನರು ಮತ್ತೊಂದು ಇನ್ನೊಂದು ಅನೇಕ ವಿಷಯಗಳು ಈ ಲೋಕದಲ್ಲಿ ಪ್ರಚಾರ ಮಾಡುವಂತವರಾಗಿದ್ದಾರೆ. ಈ ಎಲ್ಲ ಕಾರ್ಯಗಳು ಈ ಲೋಕದ ಜನರು ಮಾಡುವಾಗ ನಾವು ಆ ಕಷ್ಟಗಳಿಗೆ ನಾವು ಇದು ಇಷ್ಟೇ, ಇದು ಒಂದು ವಿಷಯ, ಇದು ನನ್ನ ಜೀವಿತದಲ್ಲಿ ಇದು ಏನೂ ಅಲ್ಲ ಎಂಬುದಾಗಿ ನಾವು ಧೈರ್ಯದಿಂದ ಇರಬೇಕು. ಧೈರ್ಯದಿಂದ ಇದ್ದು ನಮ್ಮ ಒಂದು ಮಹಾಪದವಿಯನ್ನು ನಿರೀಕ್ಷಿಸಿದವರಾಗಿ, ನಮ್ಮ ನಿತ್ಯ ಜೀವದ ನಿರೀಕ್ಷೆಯನ್ನು ನಾವು ನಿರೀಕ್ಷಿಸಿದವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು. ಆವಾಗ ನಮ್ಮ ಜೀವಿತದಲ್ಲಿ ನಮ್ಮ ನಿತ್ಯ ಒಂದು ನಿರೀಕ್ಷೆಯ ಒಂದು ಜೀವಿತ ಅದು ಸಫಲವಾಗುವಂತದ್ದಾಗಿದೆ. ನಾವು ಈ ಲೋಕದ ಒಂದು ಕೆಟ್ಟ ಮಾತುಗಳು, ಅವಮಾನದ ಮಾತುಗಳನ್ನು ನಾವು ಕೇಳಿಕೊಂಡವರಾಗಿ ಆ ಕಷ್ಟಗಳನ್ನು ನಾವು ಆಲೋಚಿಸುವಾಗ ಆ ಕಷ್ಟಗಳಲ್ಲೇ ನಾವು ಜೀವಿಸುವಂತವರಾಗಿದ್ದೇವೆ. ಆಲೋಚನೆಗಳು ಯೋಚಿಸುತ್ತಾ ಜೀವಿಸುವಾಗ ಅನೇಕ ವಿಧವಾಗಿ ನಾವು ಮುಂದೆ ಹೋಗುತ್ತೇವೆ. ಆ ಕಷ್ಟಗಳಿಂದ ನಮಗೆ ಎದ್ದೇಳುವುದಕ್ಕಾಗುವುದಿಲ್ಲ. ನಾವು ಮಹಾಪದವಿಯ ಮೇಲೆ ನಿರೀಕ್ಷೆಯನ್ನು ಕಳೆದುಕೊಂಡವರಾಗಿ ಹೋಗುತ್ತೇವೆ. ಈ ಲೋಕದಲ್ಲಿ ಅನೇಕ ಕಷ್ಟಗಳು ಬರುವಾಗಲೂ ಅಲ್ಪವಾದದ್ದು ಈ ಕಷ್ಟ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಾನು ಒಬ್ಬ ಸಹೋದರರೊಟ್ಟಿಗೆ ಮಾತನಾಡುತ್ತಾ ಇದ್ದೆ. ಅವರು ನನಗೆ ಈ ರೀತಿಯಾಗಿ ಹೇಳುತ್ತಾರೆ, ಸೇವೆಯಲ್ಲಿ ಯೇಸು ಕ್ರಿಸ್ತನ ಒಂದು ಸುವಾರ್ತೆ ನಾವು ಮಾಡುವಾಗ ನಮಗೆ ಅನೇಕ ಕಷ್ಟಗಳು ಬರುತ್ತದೆ. ಅನೇಕರು ನಮ್ಮನ್ನು ಕೈ ಬಿಟ್ಟು ಹೋಗುತ್ತಾರೆ. ಅನೇಕರು ನಮಗೆ ನಿಂದನೆ ಮಾತುಗಳನ್ನು ಆಡುತ್ತಾರೆ. ಅವುಗಳೆಲ್ಲವೂ ಆಡುವಾಗ ನಾವು ಕೇಳಿಸಿಕೊಂಡಾಗಲೂ ಕೂಡ ನಾವು ಯಾವುದಕ್ಕೂ ಪ್ರತಿ ಉತ್ತರ ಕೊಡದ ಹಾಗೆ ನಮ್ಮ ನಿರೀಕ್ಷೆ ಏನಾಗಿದೆ? ಯೇಸು ಕ್ರಿಸ್ತನ ಸುವಾರ್ತೆಯಾಗಿದೆ. ಯೇಸು ಕ್ರಿಸ್ತನ ರಾಜ್ಯ ಕಟ್ಟುವುದಾಗಿದೆ. ಆ ನಿರೀಕ್ಷೆ ನಮ್ಮಲ್ಲಿ ಯಾವಾಗಲೂ ಅದು ಕಾರ್ಯ ರೂಪದಲ್ಲಿರಬೇಕು. ಈ ಲೋಕದ ಜನರು ಮಾತನಾಡುವಾಗ ನಮ್ಮ ಮನಸ್ಸು ಗಲಿಬಿಲಿ ಮಾಡಿಕೊಳ್ಳಬಾರದೆಂಬುದಾಗಿ ಸಹೋದರರು ನನಗೆ ಹೇಳ್ತಾ ಇದ್ದರು. ನಾವು ಏನೇ ಒಂದು ಚಿಕ್ಕ ವಿಷಯವೂ ಕೂಡ ನಮಗೆ ಸಂಭವಿಸಿದಾಗ ಅದರ ಬಗ್ಗೆ ನಾವು ಅಗಾಧವಾಗಿ ಆಲೋಚನೆ ಮಾಡುತ್ತೇವೆ. ಈ ಕಷ್ಟ ನನಗೆ ಯಾಕೆ ಬಂತು? ಇವರು ನನ್ನ ಒಟ್ಟಿಗೆ ಯಾಕೆ ಈ ರೀತಿ ವರ್ತಿಸುತ್ತಾರೆ ಎಂಬುದಾಗಿ ಅನೇಕ ರೀತಿಯಾಗಿ ನಾವು ಆಲೋಚನೆ ಮಾಡುತ್ತೇವೆ. ಆ ಆಲೋಚನೆ ಮಾಡುತ್ತಾ ನಮ್ಮ ಒಂದು ಕೊನೆಯ ದಿನದ ಮಹಾಪದವಿಯ ಒಂದು ನಿರೀಕ್ಷೆಯನ್ನು ನಾವು ಮರೆತವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದಲ್ಲಿ ಬರ್ತಕ್ಕಂಥ ಕಷ್ಟಗಳಿಗೆ ನಾವು ಭಯಪಟ್ಟವರಾಗಿ ಆ ಕಷ್ಟದಲ್ಲೇ ಜೀವಿಸುತ್ತಾ ನಮ್ಮ ಜೀವನದ ಯಾತ್ರೆಯನ್ನು ಮುಗಿಸುತ್ತಾ ಇದ್ದೇವಾ? ನಾವು ಈ ಲೋಕದಲ್ಲಿ ಎಷ್ಟೇ ಕಷ್ಟ ಬರಲಿ, ದುಃಖ ಬರಲಿ, ನೋವು ಬರಲಿ, ಕಣ್ಣೀರು ಬರಲಿ, ಇವೆಲ್ಲವುಗಳು ಬಂದಾಗಲೂ ಕೂಡ ಇದು ಅಲ್ಪವಾದದ್ದು ಎಂಬುದಾಗಿ ನಾವು ನೆನೆಸಿ, ನನ್ನ ಜೀವಿತದಲ್ಲಿ ಒಂದು ಉದ್ದೇಶ ಇದೆ, ನನ್ನ ಜೀವಿತದಲ್ಲಿ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ, ನಾನು ಯೇಸು ಕ್ರಿಸ್ತನೊಟ್ಟಿಗೆ ಪರಲೋಕ ರಾಜ್ಯದಲ್ಲಿ ಸೇರುತ್ತೇನೆ, ನಿತ್ಯವೂ ನಾನು ಹರ್ಷಿಸುತ್ತಾ ಆನಂದಿಸುತ್ತಾ ಆರಾಧಿಸುತ್ತೇನೆ ಎಂಬ ಒಂದು ನಿರೀಕ್ಷೆ ನಮ್ಮಲ್ಲಿ ಇರುವಾಗ ಈ ಲೋಕದ ಕಷ್ಟಗಳು ನಮಗೆ ಅಲ್ಪವೆಂದು ಕಾಣುತ್ತವೆ. ಈ ಒಂದು ದಿನದಲ್ಲಿ ಲೋಕದಲ್ಲಿ ನಮಗೆ ಕಷ್ಟಗಳೇ ದೊಡ್ಡದಾಗಿ ಕಾಣಿಸ್ತಾ ಇದೆನಾ?
ಯೇಸು ಕ್ರಿಸ್ತನ ಸೇವೆಯ ನಿಮಿತ್ತ ಬರುವ ಕಷ್ಟಗಳು ದೊಡ್ಡದಾಗಿ ಕಾಣಿಸ್ತಾ ಇದೆನಾ? ಆ ಕಷ್ಟದ ನಿಮಿತ್ತ ನಮ್ಮ ಜೀವಿತ ಕುಂದು ಹೋಗುತ್ತಾ ಇದೆನಾ? ಈ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ತಿದ್ದುಕೊಳ್ಳೋಣ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಈ ಏನೇ ಕಷ್ಟ ಬಂದಾಗಲೂ ಕೂಡ ನಮ್ಮ ಒಂದು ನಿರೀಕ್ಷೆ ಅದು ಏನಾಗಿದೆ? ಈ ಲೋಕದವರು ಮಾತನಾಡುವ ಒಂದು ಮಾತುಗಳ ಮೇಲೆ ನಮ್ಮ ನಿರೀಕ್ಷೆ ಆಗಿದೆನಾ? ನಮ್ಮ ಜೀವಿತ ನಿತ್ಯ ಜೀವಕ್ಕಾಗಿ ನಾವು ಜೀವಿಸುವುದಕ್ಕಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಆ ನಿರೀಕ್ಷೆಗೆ ನಾವು ಪ್ರಯಾಸ ಪಡಬೇಕು. ಈ ಲೋಕದ ಕಷ್ಟಗಳು, ದುಃಖಗಳು, ನೋವು, ಕಣ್ಣೀರು, ಬಾಧೆ ಇವೆಲ್ಲವೂ ಬರುತ್ತವೆ. ಇವು ಕ್ಷಣಿಯ ಮಾತ್ರದಲ್ಲಿ ಮಾಯವಾಗುತ್ತದೆ. ನನ್ನ ಜೀವಿತ ನಿತ್ಯ ನಿರೀಕ್ಷೆ ಆಗಿದೆ. ಈ ಲೋಕದಲ್ಲಿ ಅನೇಕ ಕಷ್ಟಗಳು, ದುಃಖಗಳು, ನೋವು, ಕಣ್ಣೀರು, ಬಾಧೆ ಬರುತ್ತವೆ. ಅವೆಲ್ಲವುಗಳು ಬರುವಾಗಲೂ ಅವು ಅಲ್ಪವೇ ಎಂದು ನಾವು ಎಣಿಸಬೇಕು. ನಮಗೆ ಮಹಾಪದವಿ, ನಿತ್ಯ ಜೀವದ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಹೊಂದವರಾಗಿ ನಾವು ಜೀವಿಸುವಂತವರಾಗಬೇಕು. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.